ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಜಾಯಿನ್ ಟು ಲರ್ನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ಕ್ಲಾಸ್ನಲ್ಲಿ 2017ರ KPTCLನ ಜೂನಿಯರ್ ಅಸಿಸ್ಟೆಂಟ್ ಕಿರಿಯ ಸಹಾಯಕರ ಹುದ್ದೆಗಳ ಪ್ರಶ್ನೆ ಪತ್ರಿಕೆಯನ್ನು ಡಿಸ್ಕಸ್ ಮಾಡೋಣ. 2017ರಲ್ಲಿ KPTCL ಮುಖಾಂತರ ಜೂನಿಯರ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ಒಂದು ಆನ್ಲೈನ್ ಮುಖಾಂತರ ಪರೀಕ್ಷೆಯಾಗಿತ್ತು. ಆವಾಗ ಡಿಫ್ರೆಂಟ್ ಬ್ಯಾಚಸ್ಸಲ್ಲಿ ಪರೀಕ್ಷೆಯನ್ನು ಮಾಡಿದರು. ಸೊ ಇವತ್ತು ಬ್ಯಾಚ್ 1ರ ಪ್ರಶ್ನೆ ಪತ್ರಿಕೆಯನ್ನು ಡಿಸ್ಕಸ್ ಮಾಡೋಣ. ಸೊ ಆಲ್ರೆಡಿ ಈ ಒಂದು ಕ್ವಶನ್ ಪೇಪರ್ನ ಸಾಮಾನ್ಯ ಇಂಗ್ಲಿಷ್, ಸಾಮಾನ್ಯ ಕನ್ನಡ ಮತ್ತು ಜನರಲ್ ಅವೇರ್ನೆಸ್ ಹಾಗೂ ಆಪ್ಟಿಟ್ಯೂಡ್ನ ಒಂದು ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡಿರ್ತೇವೆ. ಇನ್ನೂ ಯಾರಾದರೂ ನೋಡಿರಲಿಲ್ಲ ಅಂತಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೇವೆ, ಅಲ್ಲಿ ವಿಸಿಟ್ ಮಾಡಿ ಈ ಒಂದು ಸೆಕ್ಷನ್ನ ಪ್ರಶ್ನೆಗಳ ಡಿಸ್ಕಷನ್ ಕ್ಲಾಸಸ್ಗಳನ್ನು ನೀವು ನೋಡ್ಬೋದು ಅಂತ ಹೇಳ್ತಾ, ಇವತ್ತಿನ ಒಂದು ಕ್ಲಾಸ್ನಲ್ಲಿ ಇಂಪಾರ್ಟೆಂಟ್ ಆಗಿ ಕಂಪ್ಯೂಟರ್ ಲಿಟರಸಿ, ಕಂಪ್ಯೂಟರ್ ಸಾಕ್ಷರತೆ ಬಗ್ಗೆ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡೋಣ. ಸೊ 2022ರಲ್ಲಿ ಸೊ ಮುಂದಿನ ಒಂದು KPTCLನ ಜೂನಿಯರ್ ಅಸಿಸ್ಟೆಂಟ್ ಒಂದು ಎಕ್ಸಾಮಲ್ಲಿ ಕೂಡ 20 ಪ್ರಶ್ನೆಗಳನ್ನು ಕಂಪ್ಯೂಟರ್ ಲಿಟರಸಿ ಅಥವಾ ಕಂಪ್ಯೂಟರ್ ಸಾಕ್ಷರತೆಗೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಕೇಳ್ತಾರೆ. ಸೊ ಈ ಒಂದು 20 ಕ್ವಶನ್ಸ್ನ ಒಂದು ಸೆಕ್ಷನ್ ಏನಿರುತ್ತೆ, ಇದರಲ್ಲಿ ಯಾರು ಮೋರ್ ದೆನ್ 10 ಕ್ವಶನ್ಸ್ ಅಥವಾ 12 ಕ್ವಶನ್ಸ್ ಯಾರು ಚೆನ್ನಾಗಿ ಸ್ಕೋರ್ ಮಾಡ್ತಾರೆ, ಸೊ ಅವರಿಗೆ ಒಂದು ಜಾಸ್ತಿ ಅಡ್ವಾಂಟೇಜ್ ಇರುತ್ತೆ. ಬಿಕಾಸ್ ಯಾಕಂತಂದರೆ ಕಂಪ್ಯೂಟರ್ ಲಿಟ್ರಸಿ ಸ್ವಲ್ಪ ಟಫ್ ಆಗಿರುತ್ತೆ. ಸೊ ಈ ಒಂದು 4 ಸೆಕ್ಷನಲ್ಲಿ ಪ್ರೆಸೆಂಟ್ ಏನಿದೆ, ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲಿಷ್, ಜನರಲ್ ಅವೇರ್ನೆಸ್ ಮತ್ತು ಆಪ್ಟಿಟ್ಯೂಡ್. ಸೊ ಅಲ್ಲಿ ಸುಮಾರು ಜನ ಆನ್ಸರ್ಸ್ಗಳನ್ನು ಮಾಡ್ತಾರೆ. ಬಟ್ ಈ ಕಂಪ್ಯೂಟರ್ ಅಂತ ಬಂದಾಗ ಸ್ವಲ್ಪ ಟಫ್ನೆಸ್ ಇರುತ್ತಾ ಅಂತ ಪ್ರಶ್ನೆ ಬರುತ್ತೆ. ಸೊ ಯಾರು ಈ ಒಂದು ಸೆಕ್ಷನಲ್ಲಿ ಮೋರ್ ದೆನ್ 10 ಕ್ವಶನ್ಸ್ ಅಥವಾ 12 ಕ್ವಶನ್ಸ್ ಕರೆಕ್ಟ್ ಮಾಡ್ತಾರೆ, ಸೊ ಅವರಿಗೆ ಜಾಸ್ತಿ ಚಾನ್ಸಸ್ ಇರುತ್ತೆ ಈ ಒಂದು ಕಮಿಂಗ್ ಎಕ್ಸಾಮನ್ನು ಕ್ಲಿಯರ್ ಮಾಡೋಕೆ. ಸೊ ಕಮಿಂಗ್ ಟು ದ ಪಾಯಿಂಟ್, ಕಂಪ್ಯೂಟರ್ ಲಿಟರಸಿ ಈ ಒಂದು ಸೆಕ್ಷನ್ನಲ್ಲಿ ಪ್ರಥಮ ಪ್ರಶ್ನೆ ನೋಡೋಣ. ಸೊ ಇಲ್ಲೊಂದು ಪ್ರೋಗ್ರಾಮಿಂಗ್ ಅನ್ನು ಕೊಟ್ಟಿದ್ದಾರೆ. ಒಂದು ಪ್ರೋಗ್ರಾಮ್ ಇದೆ, ಇಲ್ಲೊಂದು ಇನ್ಕ್ಲೂಡ್, ಇಲ್ಲೊಂದು ಹ್ಯಾಶ್ಟ್ಯಾಗ್ ಇದೆ. ಸೊ ಇಲ್ಲಿ studio.h oid main, ಸೊ ಇಲ್ಲಿ int k0 ಅಂತ, ಸೊ ಇಲ್ಲಿ k ಫಾರ್ ಪ್ರಿಂಟ್ f hello. ಸೊ ಇದು ಅರ್ಥ ಆಗಲ್ಲ ನಿಮಗೆ, ಈ ಕ್ವಶನ್ ಕಂಪಲ್ಸರಿಯಾಗಿ ಅರ್ಥ ಆಗಲ್ಲ. ಯಾಕಂತಂದರೆ ಯಾರು ಪ್ರೋಗ್ರಾಮ್ ಬಗ್ಗೆ ಗೊತ್ತಿರುತ್ತೆ, ಸೊ ಯಾರು ಆಲ್ರೆಡಿ ಒಂದು ಕಂಪ್ಯೂಟರ್ ಬಗ್ಗೆ ನಾಲೆಡ್ಜ್ ಇರುತ್ತೆ, ಪ್ರೋಗ್ರಾಮ್ ಅಥವಾ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಬಗ್ಗೆ, ಸೊ ಅವ್ರಿಗೆ ಈ ಕ್ವಶನ್ ಅರ್ಥ ಆಗುತ್ತೆ. ಸೊ ಇದ್ರ ಬಗ್ಗೆ ಡೀಟೇಲ್ ಆಗಿ ನೆಕ್ಸ್ಟ್ ಕಮ್ಮಿಂಗ್ ಒಂದು ಸೆಕ್ಷನಲ್ಲಿ ಎಲ್ಲಿ ಕಂಪ್ಯೂಟರ್ ಕ್ಲಾಸಸ್ ಬಗ್ಗೆ ನಾವು ಡಿಸ್ಕಸ್ ಮಾಡುವಾಗ ಯಾವ ರೀತಿ ಪ್ರೋಗ್ರಾಮ್ ಅಂದರೆ ಏನು, ಯಾವ ರೀತಿ ಇದನ್ನು ಸಾಲ್ವ್ ಮಾಡಬೇಕು, ಅದೇ ರೀತಿ ಲಾಜಿಕ್ ಗೇಟ್ ಅಂದರೆ ಏನು, ಸರ್ಕ್ಯೂಟ್ ಅಂದರೆ ಏನು, ಅವೆಲ್ಲವನ್ನು ಕೂಡ ಕಮ್ಮಿಂಗ್ ಒಂದು ಕ್ಲಾಸಸ್ಸಲ್ಲಿ ಡಿಸ್ಕಸ್ ಮಾಡೋಣ. ಸೊ ಇಲ್ಲಿ ಔಟ್ಪುಟ್ ಆಫ್ ದ ಅಬೌವ್ ಪ್ರೋಗ್ರಾಮ್, ಇದೇನಿದೆ ಇದು ಇನ್ಪುಟ್. ಸೊ ಇದು ಇನ್ಪುಟ್, ಇಲ್ಲಿ ಏನು ಕೊಟ್ಟಿದ್ದಾರೆ ಹೆಲೋ, ಇವೆಲ್ಲವೂ ಕೂಡ ಇನ್ಪುಟ್ ಆಗುತ್ತೆ. ಸೊ ಯಾವಾಗಲೂ ಕೂಡ ಕಂಪ್ಯೂಟರ್ ಏನು ಮಾಡುತ್ತೆ, ಒಂದು ಇನ್ಪುಟನ್ನು ಕೊಟ್ಟಾಗ ನಮಗೆ ಅದು ಪ್ರೊಸೆಸಿಂಗ್ ಆಗಿ ಔಟ್ಪುಟ್ಟಲ್ಲಿ ಬರುತ್ತೆ. ಸೊ ಇದರ ಒಂದು ಪ್ರೋಗ್ರಾಮ್ನ ಒಂದು ಔಟ್ಪುಟ್ ಏನು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಕಂಪೈಲ್ ಟೈಮ್ ಎರರ್ ಆಗುತ್ತೆ. ಆಯ್ಕೆ 2 ಸರಿಯಾದ ಉತ್ತರ. ಸೊ ಇದು ಹೇಗೆ ಬಂತು ಅಂತ ಸದ್ಯಕ್ಕೆ ತಲೆ ಕೆಡಿಸೋಬೇಡಿ, ಯಾಕಂತಂದರೆ ಅರ್ಥ ಆಗೋದಿಲ್ಲ. ಯಾವಾಗ ಪ್ರೋಗ್ರಾಮ್ ಬಗ್ಗೆ ಡಿಸ್ಕಸ್ ಮಾಡುವಾಗ ಇದ್ರ ಬಗ್ಗೆ ಹೇಳೋಣ. ಮುಂದಿನ ಪ್ರಶ್ನೆ, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಆ್ಯನ್ ಅಪ್ಲಿಕೇಶನ್ ಸಾಫ್ಟ್ವೇರ್ ಪ್ಯಾಕೇಜ್ ಅಂತ. ಸೊ ಸಾಫ್ಟ್ವೇರ್ ಪ್ಯಾಕೇಜ್ ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಸಾಫ್ಟ್ವೇರ್ ಪ್ಯಾಕೇಜ್ ಯಾವುದು ಅಲ್ಲ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡಿ ಆಪ್ಷನನ್ನು, ಅಡೋಬ್ ಪೇಜ್ ಮೇಕರ್, ಓಪನ್ ಆಫೀಸ್, ಮೈಕ್ರೋಸಾಫ್ಟ್ ಆಫೀಸ್, ಇವೆಲ್ಲವೂ ಕೂಡ ಸಾಫ್ಟ್ವೇರ್ ಒಂದು ಅಪ್ಲಿಕೇಶನ್ ಆಗುತ್ತೆ, ಸಾಫ್ಟ್ವೇರ್ ಪ್ಯಾಕೇಜ್ ಅಪ್ಲಿಕೇಶನ್ ಆಗುತ್ತೆ. ರೆಡ್ ಹ್ಯಾಟ್ ಲಿನಕ್ಸ್ ಇದು ಸಾಫ್ಟ್ವೇರ್ ಪ್ಯಾಕೇಜ್ ಅಪ್ಲಿಕೇಶನ್ ಆಗೋದಿಲ್ಲ. ಮುಂದಿನ ಪ್ರಶ್ನೆ, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ದ ಮೆಂಬರ್ ಆಫ್ ದ ಕ್ಲಾಸ್ ಅಂತ ಕೊಟ್ಟಿದ್ದಾರೆ. 4 ಒಂದು ಆಪ್ಷನ್ಸಲ್ಲಿ ಯಾವುದು ನಾಟ್ ದ ಮೆಂಬರ್ ಆಫ್ ದ ಕ್ಲಾಸ್ ಅಂತ. ಸರಿಯಾದ ಉತ್ತರ ಫ್ರೆಂಡ್ ಫಂಕ್ಷನ್, ಆಯ್ಕೆ 2 ಸರಿಯಾದ ಉತ್ತರ. ಕಾನ್ಸ್ಟಂಟ್ ಫಂಕ್ಷನ್, ಸ್ಟ್ಯಾಟಿಕ್ ಫಂಕ್ಷನ್, ವರ್ಚುವಲ್ ಫಂಕ್ಷನ್ ಅವೆಲ್ಲವೂ ಕೂಡ ಒಂದು ಗುಂಪಾದರೆ FRIEND ಫ್ರೆಂಡ್ ಫಂಕ್ಷನ್ ಅನ್ನೋದು ಒಂದು ಗ್ರೂಪ್ ಆಗುತ್ತೆ. ಮತ್ತು ಸುಮಾರು ಜನ ಕೇಳ್ತಾರೆ ಕಂಪ್ಯೂಟರ್ ಕ್ವಶನ್ಸ್ಗಳು ಕನ್ನಡದಲ್ಲಿ ಇರುತ್ತಾ ಅಂತ. ಯಾಕಂತಂದರೆ ಕನ್ನಡ ಮಾಧ್ಯಮದಲ್ಲಿ ಓದುವಂತಹ ಅಭ್ಯರ್ಥಿಗಳಿರ್ತಾರೆ. ಸೊ ಇಲ್ಲಿ ಈ ಒಂದು ಕ್ವಶನ್ ಪೇಪರನ್ನು ನೋಡ್ತಾ ಇದ್ದೀರಾ, ಇಲ್ಲಿ ಯಾವುದೇ ರೀತಿಯಾದಂತಹ ಕಂಪ್ಯೂಟರ್ ಕ್ವಶನ್ಸ್ಗಳನ್ನು ಕನ್ನಡದಲ್ಲಿ ಕೊಟ್ಟಿಲ್ಲ, ಕೇವಲ ಇಂಗ್ಲೀಷ್ನಲ್ಲೇ ಕೊಟ್ಟಿದ್ದಾರೆ. ಸೊ ಆ ಕಾರಣಕ್ಕಾಗಿ ಕಂಪಲ್ಸರಿಯಾಗಿ ಸ್ವಲ್ಪ ಆದಷ್ಟು ಇಂಗ್ಲೀಷ್ನಲ್ಲೇ ಈ ಒಂದು ಕಂಪ್ಯೂಟರ್ ಕ್ವಶನ್ಸ್ ಅಥವಾ ಕಂಪ್ಯೂಟರ್ ಸೆಕ್ಷನನ್ನು ಓದೋಕ್ಕೆ ಪ್ರಯತ್ನವನ್ನು ಪಡಬೇಕಾಗುತ್ತೆ. ಸೊ ಮುಂದಿನ ಪ್ರಶ್ನೆ ನೋಡಿ, ದ ಡಿಫ್ರೆನ್ಸ್ ಬಿಟ್ವೀನ್ ಸ್ಲೈಡ್ ಡಿಸೈನ್ ಆ್ಯಂಡ್ ಆಟೋ ಕಂಟೆಂಟ್ ವಿಜಾರ್ಡ್ ಈಸ್. ಸೊ ನೀವೊಂದು ಮೈಕ್ರೋಸಾಫ್ಟ್ ಸ್ಲೈಡಲ್ಲಿ ಸ್ಲೈಡ್ ಡಿಸೈನ್ ಅಂತ ಬರುತ್ತೆ. ಸೊ ಅದರ ಒಂದು ಡಿಫ್ರೆನ್ಸಸ್ ಏನಿದೆ ಸ್ಲೈಡ್ ಡಿಸೈನ್ ಮತ್ತು ಆಟೋ ಕಂಟೆಂಟ್ ವಿಜಾರ್ಡ್ಗೆ ಅಂತಂದರೆ, ಸ್ಲೈಡ್ ಡಿಸೈನ್ ಆಸ್ಕ್ ಯುವರ್ ಚಾಯ್ಸ್ ಇನ್ ಸ್ಟೆಪ್ಸ್, ಬಟ್ ಆಟೋ ಕಂಟೆಂಟ್ ವಿಜಾರ್ಡ್ ಡಸ್ ನಾಟ್ ಲೆಟ್ ಯುವರ್ ಮೇಕ್ ಚಾಯ್ಸಸ್ ಅಂತ. ಸ್ಲೈಡ್ ಡಿಸೈನಲ್ಲಿ ನಮಗೆ ಚಾಯ್ಸನ್ನು ಕೊಡುತ್ತೆ. ಸೊ ನಾವು ಒಂದು ಮೈಕ್ರೋಸಾಫ್ಟ್ ಒಂದು ಪವರ್ ಪಾಯಿಂಟನ್ನು ಯಾರಾದರೂ ಯೂಸ್ ಮಾಡ್ತಾ ಇದ್ರೆ ಗೊತ್ತಿರುತ್ತೆ, ನಾವು ಸ್ಲೈಡ್ ಡಿಸೈನ್ ಅಂತ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ಸೊ ಅಲ್ಲಿ ಆಪ್ಷನ್ ಕೊಡುತ್ತೆ ನಮಗೆ ಯಾವ ಸ್ಲೈಡನ್ನು ಚೂಸ್ ಮಾಡ್ಕೊಳ್ಳೋಕ್ಕೆ ಆಪ್ಷನ್ ಕೊಡುತ್ತೆ. ಬಟ್ ಆಟೋ ಕಂಟೆಂಟ್ ವಿಜಾರ್ಡಲ್ಲಿ ಆ ರೀತಿಯಾದಂಥ ಒಂದು ಚಾಯ್ಸಸನ್ನು ಕೊಡೋದಿಲ್ಲ. ಇದೇ ಒಂದು ಮೇನ್ ಡಿಫ್ರೆನ್ಸ್ ಆಗುತ್ತೆ. ಸೊ ಮುಂದಿನ ಪ್ರಶ್ನೆ ನೋಡಿ, ಪ್ರಶ್ನೆ ಸಂಖ್ಯೆ 5.
Which among the following symbols will be displayed if the type attribute of the URL tag is given the value as disk ಅಂತ. ಸೊ ಆಯ್ಕೆ 3 ಆಗುತ್ತೆ. ಸೊ ಡಾಟ್ ಬರುತ್ತೆ, ಡಾಟ್ ಆನ್ಸರ್ ಆಗುತ್ತೆ. ಮುಂದಿನ ಪ್ರಶ್ನೆ, ವಾಟ್ ಡೂ ದ ಅಬ್ರಿವೇಷನ್ಸ್ VAB ಸ್ಟ್ಯಾಂಡ್ಸ್ ಫಾರ್? ಸೊ ಅಬ್ರಿವೇಷನ್ಸ್ಗಳನ್ನು ಕಂಪಲ್ಸರಿ ಕೇಳ್ತಾರೆ. ಸೊ ಇಲ್ಲಿ ಲ್ಯಾನ್, ವ್ಯಾನ್, ಹಾಗೆ ಒಂದು USB ಈ ರೀತಿಯಾದಂಥ ಒಂದು ಕಂಪ್ಯೂಟರ್ ರಿಲೇಟೆಡ್ ಟರ್ಮಿನಾಲಜೀಸ್ ಏನೇನಿರುತ್ತೆ ಅದರ ಮೇಲೆ ಒಂದು ಎಕ್ಸ್ಪ್ಯಾಂಡ್ ಮಾಡಿ ಅಬ್ರಿವೇಷನ್ಸ್ಗಳನ್ನು ಕೇಳ್ತಾ ಇರ್ತಾರೆ. VAB ಇದು ವಾಯ್ಸ್ ಆಕ್ಟಿವೇಟೆಡ್ ಬ್ರಾಡ್ಕಾಸ್ಟಿಂಗ್ ಅಂತ ಇದು ಸರಿಯಾದ ಉತ್ತರ ಆಗುತ್ತೆ. ಮುಂದಿನ ಪ್ರಶ್ನೆ, ಬೇಸಿಕ್ ಬಿಲ್ಡಿಂಗ್ ಬ್ಲಾಕ್ಸ್ ಫಾರ್ ಡಿಜಿಟಲ್ ಸರ್ಕ್ಯೂಟ್. ಒಂದು ಡಿಜಿಟಲ್ ಸರ್ಕ್ಯೂಟ್ ಇದ್ರ ಬಗ್ಗೆ ಕೂಡ ಅರ್ಥ ಆಗೋದಿಲ್ಲ ನಿಮಗೆ, ಯಾಕಂತಂದರೆ ಯಾರು ಕಂಪ್ಯೂಟರ್ ಬಗ್ಗೆ ಡಿಟೇಲ್ ಕ್ಲಾಸನ್ನು ಮಾಡುವಾಗ, ಸೊ ಕಮಿಂಗ್ ಡೇಸಲ್ಲಿ ಸೊ ಡಿಟೇಲ್ ಕಂಪ್ಯೂಟರ್ ಬಗ್ಗೆ ಸೆಕ್ಷನ್ ವೈಸ್ ಕ್ಲಾಸನ್ನು ಮಾಡೋಣ. ಅವಾಗ ಏನು ಸರ್ಕ್ಯೂಟ್ ಅಂದ್ರೆ ಏನು, ಲಾಜಿಕ್ ಗೇಟ್ ಅಂದ್ರೆ ಏನು ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಬೇಸಿಕ್ ಬಿಲ್ಡಿಂಗ್ ಬ್ಲಾಕ್ಸ್ ಫಾರ್ ಡಿಜಿಟಲ್ ಸರ್ಕ್ಯೂಟ್ ಈಸ್ ಲಾಜಿಕ್ ಗೇಟ್ ಅಂತ ಆಗುತ್ತೆ. ಮುಂದಿನ ಪ್ರಶ್ನೆ, ವಿಚ್ ಆಫ್ ದೀಸ್ ಈಸ್ ಅನ್ ಅಬ್ಸ್ಟ್ರಾಕ್ಟ್ ಡಾಟಾ ಟೈಪ್ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಕ್ಲಾಸ್ ಅನ್ನೋದು ಒಂದು ಅಬ್ಸ್ಟ್ರಾಕ್ಟ್ ಡಾಟಾ ಟೈಪ್ ಆಗುತ್ತೆ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಯೂಸ್ ಟು ಸೆಂಡ್ ಅ ಫೈಲ್ ಇನ್ ಆನ್ ಇಮೇಲ್ ಅಂತ ಕೊಟ್ಟಿದ್ದಾರೆ. ಯಾವುದನ್ನು ನಾವು ಇಮೇಲನ್ನು ಕಳಿಸೋಕೆ ಯೂಸ್ ಮಾಡ್ತೀವಿ ಅಂತ. ಸೊ ಸರಿಯಾದ ಉತ್ತರ ಅಟ್ಯಾಚ್ಮೆಂಟ್ ಆಗುತ್ತೆ. ಸೊ ಇನ್ಬಾಕ್ಸಲ್ಲಿ ಯೂಶ್ವಲಿ ನಮಗೆ ಬಂದಿರುವಂತಹ ಒಂದು ಮೇಲ್ಗಳನ್ನು, ಮೆಸೇಜ್ಗಳನ್ನು ಚೆಕ್ ಮಾಡ್ತೇವೆ. ಸೊ ಔಟ್ಬಾಕ್ಸಲ್ಲಿ ನಾವು ಕಳಿಸಿರುವಂತಹ ಒಂದು ಮೇಲ್ ಇರುತ್ತೆ, ಅಂದರೆ ನಾವು ಯಾರಿಗೆ ಕಳಿಸಿದ್ದೀವಿ ಅದು ಔಟ್ಬಾಕ್ಸಲ್ಲಿ ಸೆಂಟಲ್ಲಿ ಇರುತ್ತೆ. ಸೊ ಇಲ್ಲಿ ಅಟ್ಯಾಚ್ಮೆಂಟನ್ನು ನಾವು ಮೇಲನ್ನು ಸೆಂಡ್ ಮಾಡುವಾಗ ಬಳಸ್ತೀವಿ. ಸೊ ಅಟ್ಯಾಚ್ಮೆಂಟಲ್ಲಿ ಅದು ಒಂದು ಫೈಲ್ ಆಗಿರ್ಬೋದು ಅಥವಾ ಒಂದು PDF ಆಗಿರ್ಬೋದು, ಇಮೇಜಸ್ಗಳನ್ನು ಯೂಸ್ ಮಾಡಿ ನಾವು ಮೇಲನ್ನು ಮಾಡ್ತೀವಿ, ಅಟ್ಯಾಚ್ಮೆಂಟ್. ಮುಂದಿನ ಪ್ರಶ್ನೆ, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಕರೆಕ್ಟ್ ಅಬೌಟ್ ಫಂಕ್ಷನ್ ಓವರ್ಲೋಡಿಂಗ್ ಅಂತ ಕೊಟ್ಟಿದ್ದಾರೆ. ಫಂಕ್ಷನ್ ಓವರ್ಲೋಡಿಂಗ್ ಬಗ್ಗೆ ಯಾವುದು ಸರಿಯಾದಂತಹ ಹೇಳಿಕೆ ಅಂತ. ಬೋತ್ ದ ಟೈಪ್ಸ್ ಆಫ್ ಆರ್ಗ್ಯುಮೆಂಟ್ಸ್ ಆ್ಯಂಡ್ ದ ಆರ್ಡರ್ ಆಫ್ ಆರ್ಗ್ಯುಮೆಂಟ್ಸ್ ಈಸ್ ಡಿಫರೆಂಟ್ ಅಂತ. ಸೊ ಎಲ್ಲ ಕಾನ್ಸೆಪ್ಟ್ ಬೇಸ್ಡ್ ಕ್ವಶನ್ಸ್ ಇದೆ. ಇದೇನು ಕ್ವಶನ್ ಕಾನ್ಸೆಪ್ಟ್ ಬೇಸ್ಡ್ ಆಗುತ್ತೆ, ಇದು ಈಸಿಲಿ ಅರ್ಥ ಆಗೋದಿಲ್ಲ. ಸೊ ಯಾವಾಗ ಕಾನ್ಸೆಪ್ಟ್ ಗೊತ್ತಾಗುತ್ತೆ ಆವಾಗ ಅರ್ಥ ಆಗುತ್ತೆ. ಬಟ್ ಯಾಕೆ ಕ್ವಶನ್ಸ್ಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ ಹಳೆ ಕ್ವಶನ್ ಪೇಪರ್ಸ್ ಅಂತ ಅಂದರೆ, ಸೊ ಕಮ್ಮಿಂಗ್ ಎಕ್ಸಾಮ್ಗೆ ಹೇಗೆ ಓದಬೇಕು ಅನ್ನೋ ಒಂದು ಐಡಿಯಾ ಬರುತ್ತೆ. ಸೊ ಬಿಕಾಸ್ ಆಫ್ ದಟ್ ಒನ್ ಓನ್ಲಿ, ಅದ್ರ ಸಂಬಂಧ ಮಾತ್ರ ನಾವು ಇವಾಗ ಏನು ಮಾಡ್ತಾ ಇದ್ದೀವಿ, ಕ್ವಶನ್ಸನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಹೌ ಮೆನಿ ಟೈಪ್ಸ್ ಆಫ್ ಪಾಲಿಮಾರ್ಫಿಸಮ್ ಆರ್ ಸಪೋರ್ಟೆಡ್ ಇನ್ C++? ಸೊ ಜಾವಾ, C++ ಅಂತ ಯಾರು ಒಂದು ಕಂಪ್ಯೂಟರ್ ಸ್ಟೂಡೆಂಟ್ಸ್ ಇರ್ತಾರೆ, ಕಂಪ್ಯೂಟರ್ ಇಂಜಿನಿಯರಿಂಗ್ ಮಾಡಿದವ್ರು ಗೊತ್ತಿರುತ್ತೆ, C++, ಜಾವಾ, ಸೊ ಅವೆಲ್ಲ ಒಂದು ಲ್ಯಾಂಗ್ವೇಜ್ ಬರುತ್ತೆ. ಸೊ ಇಲ್ಲಿ ಹೌ ಮೆನಿ ಟೈಪ್ಸ್ ಆಫ್ ಪಾಲಿಮಾರ್ಫಿಸಮ್ ಆರ್ ಸಪೋರ್ಟೆಡ್ ಇನ್ C++ ಅಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಆಯ್ಕೆ ಒಂದಾಗುತ್ತೆ. 2 ಪಾಲಿಮಾರ್ಫಿಸಮ್ಗಳು ಸಪೋರ್ಟ್ ಮಾಡುತ್ತೆ. ಮುಂದಿನ ಪ್ರಶ್ನೆ, ಹೌ ಕ್ಯಾನ್ ಯು ಡಿಸ್ಪ್ಲೇ ಸೇಲ್ಸ್ ಗ್ರೂಪ್ಡ್ ಬೈ ಕಂಟ್ರಿ, ರೀಸನ್ ಆ್ಯಂಡ್ ಸೇಲ್ಸ್ ಪರ್ಸನ್ ಆಲ್ ಅಟ್ ದ ಸೇಮ್ ಟೈಮ್ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಯೂಸ್ ಅ ಪೈವೋಟ್ ಟೇಬಲ್ ವ್ಯೂ ಕಮಾಂಡ್ ಅಂತ. ಸರಿಯಾದ ಉತ್ತರ ಆಯ್ಕೆ 4 ಆಗುತ್ತೆ. ಮುಂದಿನ ಪ್ರಶ್ನೆ, ವಾಟ್ ಈಸ್ ದ ಫಂಕ್ಷನ್ ಆಫ್ Ctrl+R ಇನ್ MS ವರ್ಡ್? ಸೊ MS ವರ್ಡ್ ಮೇಲೆ ಒಂದು ಪ್ರಶ್ನೆ ಕೇಳುವಂಥ ಸಾಧ್ಯತೆ ಇದ್ದೇ ಇರುತ್ತೆ, ಎಸ್ಪೆಷಲಿ ದ ಕೀಸ್ ಮೇಲೆ. ಸೊ Ctrl+P, Ctrl+C, Ctrl+V ಆ ರೀತಿಯಾದಂಥ ಯಾಕೆ ಯೂಸ್ ಮಾಡ್ತೀವಿ ನಾವು ಕೀಗಳನ್ನು? ಸೊ ಕೀಬೋರ್ಡಲ್ಲಿ ಇರುತ್ತಲ್ವ ಕೀಸ್, Ctrl+P ಅಂತ. ಸೊ ಅಲ್ಲಿ Ctrl+R ಅನ್ನು ಎದಕ್ಕೆ ಯೂಸ್ ಮಾಡ್ತೀವಿ ಅಂತಂದರೆ ನನ್ ಆಫ್ ದೀಸ್ ಅಂತ ಕೊಟ್ಟಿದ್ದಾರೆ, ಯಾವುದಕ್ಕನ್ನು ಕೂಡ ನಾವು ಯೂಸ್ ಮಾಡೋದಿಲ್ಲ. ಹಾಗಾದರೆ ಯಾವುದಕ್ಕೆ ಅದನ್ನು ಯೂಸ್ ಮಾಡ್ತೀವಿ Ctrl+R ಅನ್ನು ಅಂತ ಹೇಳಿ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟನ್ನು ಮಾಡಿ. ಸೊ ಅದು ನಿಮ್ಮ ಕೆಲಸ, ಒಂದು ಹೋಮ್ ವರ್ಕ್ ಆಗಿರುತ್ತೆ. Ctrl+R ಕೀಯನ್ನು ಯಾಕೆ ಯೂಸ್ ಮಾಡ್ತೀವಿ? ಸೊ Ctrl+C ಅನ್ನು ಕಾಪಿ ಮಾಡೋಕ್ಕೆ ಯೂಸ್ ಮಾಡ್ತೀವಿ, Ctrl+P ಅನ್ನು ಪೇಸ್ಟ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಸೊ ಅದೇ ರೀತಿ Ctrl+R ಅನ್ನು ಎದಕ್ಕೆ ಯೂಸ್ ಮಾಡ್ತೀವಿ ಅದನ್ನು ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟನ್ನು ಮಾಡಿ. ಮುಂದಿನ ಪ್ರಶ್ನೆ ನೋಡೋಣ. ಪ್ರಶ್ನೆ ಸಂಖ್ಯೆ 14. When you link data maintained in Excel workbook to a Word document, ಏನಾಗುತ್ತೆ ಅಂತ, the Word document contains a reference to the original source application. ಯಾವಾಗ when you link data maintained in Excel workbook, ಒಂದು ಎಕ್ಸೆಲ್ ವರ್ಕ್ಬುಕ್ ಅಂತ ಒಂದು ಬರುತ್ತೆ ಕಂಪ್ಯೂಟರಲ್ಲಿ, ಅದರಲ್ಲಿ ಒಂದು ಡಾಟಾನ ನಾವು ಮೇಂಟೈನ್ ಮಾಡ್ತೀವಿ, ಅದನ್ನು ಲಿಂಕ್ ಮಾಡ್ತೀವಿ ಯಾವುದಕ್ಕೆ? ವರ್ಡ್ ಡಾಕ್ಯುಮೆಂಟ್, ಮೈಕ್ರೋಸಾಫ್ಟ್ ವರ್ಡ್ ಡಾಕ್ಯುಮೆಂಟ್ಗೆ ಒಂದು ಲಿಂಕ್ ಮಾಡಿದಾಗ ಸೊ ಏನಾಗುತ್ತೆ ಅಂತಂದರೆ, ವರ್ಡ್ ಡಾಕ್ಯುಮೆಂಟ್ ಕಂಟೇನ್ಸ್ ರೆಫರೆನ್ಸ್ ಬರುತ್ತೆ, ಅಲ್ಲೊಂದು ರೆಫರೆನ್ಸ್ ಬರುತ್ತೆ ಟು ದ ಒರಿಜಿನಲ್ ಸೋರ್ಸ್ ಅಪ್ಲಿಕೇಶನ್. ಸೊ ಒರಿಜಿನಲ್ ಸೋರ್ಸ್ ಎಲ್ಲಿಂದ ತಗೊಂಡಿರ್ತೀವಿ ನಾವು? ಎಕ್ಸೆಲ್ ವರ್ಕ್ಬುಕ್ ಇಂದ ತಗೊಂಡಿರ್ತೀವಿ. ಸೊ ಅದರ ಒಂದು ಸೋರ್ಸ್ ಅಪ್ಲಿಕೇಶನ್ ಬಗ್ಗೆ ಒಂದು ಮೆನ್ಷನ್ ಬರುತ್ತೆ ವರ್ಡ್ ಡಾಕ್ಯುಮೆಂಟಲ್ಲಿ. ಮುಂದಿನ ಪ್ರಶ್ನೆ, ವಿಚ್ ಅಮಾಂಗ್ ದ ಫಾಲೋಯಿಂಗ್ ಸರ್ವಿಸಸ್ ಈಸ್ ಯೂಸ್ ಟು ಟ್ರಾನ್ಸ್ಫರ್ ಮನಿ ಫ್ರಮ್ ಒನ್ಸ್ ಬ್ಯಾಂಕ್ ಅಕೌಂಟ್ ಟು ಸಮ್ ಒನ್ ಎಲ್ಸ್ ಬ್ಯಾಂಕ್ ಅಕೌಂಟ್ ವಿಚ್ ಈಸ್ ಇನ್ ಅನದರ್ ಬ್ಯಾಂಕ್? ಸೊ ಬೋತ್ RTGS ಮತ್ತು ನೆಫ್ಟ್ ಅನ್ನು ನಾವು ಮಾಡ್ತೀವಿ. ವಿಚ್ ಅಮಾಂಗ್ ದ ಫಾಲೋಯಿಂಗ್ ಸರ್ವಿಸಸ್ ಈಸ್ ಯೂಸ್ ಟು ಟ್ರಾನ್ಸ್ಫರ್ ಮನಿ ಫ್ರಮ್ ಒನ್ಸ್ ಬ್ಯಾಂಕ್ ಅಕೌಂಟ್ ಟು ಸಮ್ ಒನ್ ಎಲ್ಸ್ ಬ್ಯಾಂಕ್ ಅಕೌಂಟ್ ವಿಚ್ ಈಸ್ ಇನ್ ಅನದರ್ ಬ್ಯಾಂಕ್? ಎಕ್ಸಾಂಪಲ್, ಸೊ ಇವಾಗ ನಾನು ಕೆನರಾ ಬ್ಯಾಂಕಲ್ಲಿ ನಂದು ಒಂದು ಅಕೌಂಟ್ ಇದೆ. ಸೊ ನಿಮ್ಮದು ಇವಾಗ ಯಾರು ವಿಡಿಯೋ ನೋಡ್ತಾ ಇದ್ದಾರೆ, ನೀವು SBI ಬ್ಯಾಂಕಲ್ಲಿ ನಿಮ್ಮದು ಅಕೌಂಟ್ ಇದೆ. ಸೊ ನನ್ನ ಅಕೌಂಟಿಂದ ನಿಮ್ಮ
ನಿಮ್ಮ ಅಕೌಂಟ್ಗೆ ಮನಿ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಯಾವ್ದ್ಯಾವ್ದು ಮೆಥಡನ್ನು ಯೂಸ್ ಮಾಡ್ತೀವಿ ಅಂತ RTGS ಮಾಡ್ತೀವಿ, ನೆಫ್ಟನ್ನು ಕೂಡ ಮಾಡ್ತೀವಿ. ಸೊ ಯಾರು ಡೈಲಿ ಟ್ರಾನ್ಸಾಕ್ಷನ್ಸನ್ನು ಮಾಡ್ತಾ ಇರ್ತಾರೆ ಅವ್ರಿಗೆ RTGS ಬಗ್ಗೆ ಗೊತ್ತಿರುತ್ತೆ ಮತ್ತು ನೆಫ್ಟ್ ಬಗ್ಗೆ ಕೂಡ ಗೊತ್ತಿರುತ್ತೆ. ಎರಡೂ ವೇಯಲ್ಲಿ ನಾವು ಮಾಡ್ಬೋದು. ಸೊ ಒಂದು ಬ್ಯಾಂಕಿಂದ ಇನ್ನೊಂದು ಅಕೌಂಟ್ಗೆ, ಬೇರೆ ಬ್ಯಾಂಕಲ್ಲಿರುವಂಥ ಒಂದು ಅಕೌಂಟ್ಗೆ ನಾವು RTGS ಅಥವಾ ನೆಫ್ಟ್ ಮಾಡ್ಬೋದು. ಸೇಮ್ ಬ್ರಾಂಚಲ್ಲಿ ಇತ್ತು ಅಂತಂದರೆ ಮನಿ ಟ್ರಾನ್ಸ್ಫರ್ ಮಾಡ್ಬೋದು. ಜಸ್ಟ್ ಮನಿ ಟ್ರಾನ್ಸ್ಫರ್ ಸೇಮ್ ಬ್ಯಾಂಕಲ್ಲಿ ಇತ್ತು ಅಂದರೆ ಚೆಕ್ ಕೂಡ ಕೊಡ್ಬೋದು ಅಥವಾ ಮನಿ ಟ್ರಾನ್ಸ್ಫರ್ ಮಾಡ್ಬೋದು. ವಿತಿನ್ ಬ್ಯಾಂಕಲ್ಲೇ ನಾವು ಮಾಡ್ಬೋದಾಗುತ್ತೆ. ವಿತಿನ್ ಬ್ರಾಂಚಲ್ಲಿದ್ದರೂ ಕೂಡ, ಸೇಮ್ ಬ್ಯಾಂಕ್ ಇದ್ರೂ ಕೂಡ ಮಾಡ್ಬೋದು. ಸೊ ಮುಂದಿನ ಪ್ರಶ್ನೆ ನೋಡಿ, ಸೇಮ್ ಮತ್ತೊಂದು ಒಂದು ಕೋಡನ್ನು ಕೊಟ್ಟಿದ್ದಾರೆ. ಕೋಡ್ ಆ್ಯಂಡ್ ಡಿಕೋಡಿಂಗ್ ಇರುತ್ತೆ. ಸೊ ಈ ಕ್ವಶನ್ ಕಂಪಲ್ಸರಿಯಾಗಿ ಅರ್ಥ ಆಗಲ್ಲ ಇದು. ಸೊ ಇದ್ರ ಬಗ್ಗೆ ನೀವು ತಿಳ್ಕೊಳ್ಳೇಬೇಕು. ಪ್ರೋಗ್ರಾಮ್ ಬಗ್ಗೆ, ಕೋಡ್ ಅಥವಾ ಡಿಕೋಡಿಂಗ್ ಬಗ್ಗೆ ಗೊತ್ತಿದ್ರೆ ಮಾತ್ರ ಅರ್ಥ ಆಗುತ್ತೆ. ಸೊ ಒಂದ್ಸಲ ಕ್ವಶನನ್ನು ಓದಿ, ಇಲ್ಲಾಂತಂದರೆ ಯಾರ ಹತ್ರ ಕಂಪ್ಯೂಟರ್ ಬುಕ್ ಬಗ್ಗೆ ಸ್ಟಡಿ ಮಾಡ್ತಾ ಇದ್ರೆ, ಆಲ್ರೆಡಿ ಸ್ಟಡಿ ಮಾಡ್ತಾ ಇತ್ತಂದರೆ ಸೊ ಅವ್ರಿಗೆ ಅರ್ಥ ಆಗುತ್ತೆ. ಸೊ ಇಲ್ಲಿ ಸರಿಯಾದ ಉತ್ತರ ಹೌ ಆರ್ ಯು, ಔಟ್ಪುಟ್ ಕೇಳಿದ್ದಾರೆ. ಇಲ್ಲೊಂದು ಇನ್ಪುಟ್ ಮತ್ತು ಔಟ್ಪುಟ್ ಮೇಲೆ ಪ್ರಶ್ನೆ ಬರುತ್ತೆ. ಇನ್ಪುಟ್ ಮತ್ತು ಔಟ್ಪುಟ್ ಕೋಡಿಂಗ್ ಮತ್ತು ಡಿಕೋಡಿಂಗ್ ಮೇಲೆ ಇರುತ್ತೆ. ಸೊ ಇನ್ಪುಟ್ ಮತ್ತು ಔಟ್ಪುಟ್ ಕೋಡಿಂಗ್ ಮತ್ತು ಡಿಕೋಡಿಂಗ್ ಮೇಲೆ ಇರುತ್ತೆ. ಆಲ್ರೆಡಿ ನಾನು ಅದಕ್ಕೆ ಹೇಳಿರೋದು, ಏನು ಔಟ್ ಆಫ್ 20 ಕ್ವಶನ್ಸ್ ಯಾರು 10 ಅಥವಾ 12 ಕ್ವಶನ್ಸ್ ಎಕ್ಸಾಕ್ಟಾಗಿ ಕರೆಕ್ಟ್ ಮಾಡ್ತಾರೆ. ಸೊ ಬಿಕಾಸ್ ಆಫ್ ನೆಗೆಟಿವ್ ಇರೋದ್ರಿಂದ, ಕಮಿಂಗ್ ಎಕ್ಸಾಮಲ್ಲಿ ನೆಗೆಟಿವ್ ಇರೋದ್ರಿಂದ ಯಾರು 10 ಅಥವಾ 12 ಸ್ಕೋರ್ ಮಾಡ್ತಾರೆ ಅವರಿಗೆ ಒಳ್ಳೆ ಅಡ್ವಾಂಟೇಜ್ ಇದೆ ಕಂಪ್ಯೂಟರ್ ಸೆಕ್ಷನಲ್ಲಿ. ಅದೇ ಒಂದು ಬೆಸ್ಟ್ ಸ್ಕೋರ್ ಇರುತ್ತೆ. ಯಾಕಂತಂದರೆ ಈ ಒಂದು ಐಡಿಯಾ ಬರಬೇಕು ಅಂದರೆ, ಕೋಡಿಂಗ್ ಡಿಕೋಡಿಂಗ್ ಎಲ್ಲದ್ರ ಬಗ್ಗೆ ಐಡಿಯಾ ಬರಬೇಕು ಅಂತಂದರೆ ಐದರ್ ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟ್ ಆಗಿ ಒಂದು BE ಮಾಡಿರಬೇಕು, ಇಲ್ಲ ಅಂತಂದರೆ ಅದ್ರ ಬಗ್ಗೆ ಡೆಪ್ತ್ ನಾಲೆಡ್ಜ್ ಇರಬೇಕಾಗುತ್ತೆ. ಸೊ ಆ ಕಾರಣಕ್ಕಾಗಿ ಇಂಥ ಕ್ವಶನ್ಸ್ಗಳು ಬಂದರೆ ಸೊ ಆನ್ಸರ್ ಎಕ್ಸಾಕ್ಟಾಗಿ ಗೊತ್ತಿದ್ರು ಆನ್ಸರ್ ಮಾಡಿ, ಇಲ್ಲ ಅಂತಂದರೆ ಸ್ಕಿಪ್ ಮಾಡಿ, ಆದಷ್ಟು ಸ್ಕಿಪ್ ಮಾಡಿ. ಬಿಕಾಸ್ ನೆಗೆಟಿವ್ ಮಾಡ್ಕೊಳ್ಳೋಕ್ಕಿಂತ ಸ್ಕಿಪ್ ಮಾಡೋದು ಒಳ್ಳೆಯದು. ಸೊ ಸರಿಯಾದ ಉತ್ತರ ಹೌ ಆರ್ ಯು ಅಂತ ಆಗುತ್ತೆ. ಇದೊಂದು ಕೋಡಿಂಗ್ ಆಸ್ ವೆಲ್ ಆಸ್ ಡಿಕೋಡಿಂಗ್ ಮೇಲೆ ಒಂದು ಪ್ರಶ್ನೆ ಆಗಿರುತ್ತೆ. ಮುಂದಿನ ಪ್ರಶ್ನೆ, ದ ಡ್ಯಾಶ್ ಅಟ್ರಿಬ್ಯೂಟ್ ಆಫ್ ದ IMG ಟ್ಯಾಗ್ ಈಸ್ ಯೂಸ್ ಟು ಸ್ಪೆಸಿಫೈ ದ ಲೊಕೇಶನ್ ಆಫ್ ಆನ್ ಇಮೇಜ್ ಅಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ SRC ಅಂತ ಆಗುತ್ತೆ. SRC ಆಯ್ಕೆ 4. ಮುಂದಿನ ಪ್ರಶ್ನೆ, ವಿಚ್ ಕಂಪ್ಯೂಟರ್ಸ್ ಆರ್ ಕನೆಕ್ಟೆಡ್ ಟು ಮೆನಿ ಟರ್ಮಿನಲ್ಸ್ ಆ್ಯಂಡ್ ಕ್ಯಾನ್ ಮಲ್ಟಿಟಾಸ್ಕ್. ಸೊ ಯಾವ ಕಂಪ್ಯೂಟರ್ಗಳನ್ನು ಸೊ ವಿವಿಧ ಒಂದು ಮೆನಿ ಟರ್ಮಿನಲ್ಸ್ಗೆ ಕನೆಕ್ಟ್ ಮಾಡ್ತಾರೆ. ಕನೆಕ್ಟೆಡ್ ಟು ಮೆನಿ ಟರ್ಮಿನಲ್ಸ್ ಆ್ಯಂಡ್ ಕ್ಯಾನ್ ಮಲ್ಟಿಟಾಸ್ಕ್. ಮಲ್ಟಿಟಾಸ್ಕ್ ಅಂತಂದರೆ ಒಂದೇ ಸಲಕ್ಕೆ ಬೇರೆ ಬೇರೆ ಕೆಲಸಗಳನ್ನು, ಮಲ್ಟಿಟಾಸ್ಕ್, ಮಲ್ಟಿ ಟ್ಯಾಲೆಂಟೆಡ್, ಮಲ್ಟಿಟಾಸ್ಕ್ ಅಂತ ಕರಿತೀವಲ್ವಾ. ಸೊ ಮಲ್ಟಿಟಾಸ್ಕ್ ಅಂದರೆ ಕಂಪ್ಯೂಟರ್ನ ಒಂದು ಸ್ಪೆಷಾಲಿಟಿ ಏನು ಅಂತಂದರೆ ಎಟ್ ಎ ಟೈಮಲ್ಲಿ ಬೇರೆ ಬೇರೆ ಕೆಲಸಗಳನ್ನು ಮಾಡುತ್ತೆ. ಬ್ಯಾಕ್ಗ್ರೌಂಡಲ್ಲಿ ಒಂದು ಮ್ಯೂಸಿಕ್ ರನ್ ಮಾಡ್ಬೋದು, ಅದೇ ರೀತಿ ಬೇರೆ ಒಂದು PPT ವರ್ಕ್ ಮಾಡ್ಬೋದು, ಪ್ರೆಸೆಂಟೇಷನ್ ಒಂದು ರೆಡಿ ಮಾಡ್ಕೋಬೋದು, ಅದೇ ರೀತಿ ಒಂದು ಡಾಟಾನ ಟ್ರಾನ್ಸ್ಫರ್ ಮಾಡ್ತಾ ಇರ್ಬೋದು. ಹೀಗೆ ಬೇರೆ ಬೇರೆ ಎಟ್ ಎ ಸೇಮ್ ಟೈಮಲ್ಲಿ ಬೇರೆ ಬೇರೆ ಟಾಸ್ಕ್ಗಳನ್ನು ಮಾಡ್ತಾ ಇರುತ್ತೆ ಕಂಪ್ಯೂಟರ್ ಮಲ್ಟಿ ಟಾಸ್ಕ್. ಪರ್ಸನಲ್ ಕಂಪ್ಯೂಟರ್ಸ್ ರನ್ನಿಂಗ್ MS-DOS. ಸೊ ಈ ಒಂದು ಸಾಫ್ಟ್ವೇರ್ ಎಲ್ಲಿರುತ್ತೆ ಅಥವಾ ಪರ್ಸನಲ್ ಕಂಪ್ಯೂಟರಲ್ಲಿ ಯಾವುದು MS-DOS ಇರುತ್ತೆ ಅದು ಮಲ್ಟಿ ಟಾಸ್ಕನ್ನು ಮಾಡುವಂತಹ ಒಂದು ಕೆಪಾಸಿಟಿ ಇರುತ್ತೆ. ಇವನ್ ಇಟ್ ಕನೆಕ್ಟೆಡ್ ಟು ಡಿಫ್ರೆಂಟ್ ಟರ್ಮಿನಲ್ಸ್. ಮುಂದಿನ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಅ ವ್ಯಾಲಿಡ್ ವೇರಿಯೇಬಲ್ ನೇಮ್ ಡಿಕ್ಲರೇಷನ್ ಅಂತ ಕೊಟ್ಟಿದ್ದಾರೆ. ಸೊ ಸರಿಯಾದ ಉತ್ತರ ನನ್ ಆಫ್ ದ ಮೆನ್ಷನ್ಡ್. ಇವನ್ ಐ ಟು ಡೋಂಟ್ ನೋ ದ ಆನ್ಸರ್. ಎಕ್ಸಾಕ್ಟ್ ಆನ್ಸರ್ ಗೊತ್ತಿಲ್ಲ. ಇದು ಆನ್ಸರನ್ನು ಜಸ್ಟ್ ಹುಡುಕ್ಬಿಟ್ಟು ಬರೆದಿರೋದು ಅಷ್ಟೇ. ಬಟ್ ಹೇಗೆ ಇದು ನನ್ ಆಫ್ ದ ಮೆನ್ಷನ್ಡ್ ಆಗುತ್ತೆ ಗೊತ್ತಿಲ್ಲ. ಬಿಕಾಸ್ ಇದ್ರ ಬಗ್ಗೆ ಡೆಪ್ತ್ ನಾಲೆಡ್ಜ್ ಇರಲೇಬೇಕು. ನಾನು ಪ್ರೀವಿಯಸ್ ಆಗಿ ಹೇಳ್ತಾ ಇದ್ದೀನಿ. ಸೊ ಆ ಕಾರಣಕ್ಕಾಗಿ ಕಮಿಂಗ್ ಡೇಸಲ್ಲಿ ಕಂಪ್ಯೂಟರ್ ಕ್ಲಾಸ್ಗಳನ್ನು ಮಾಡುವಾಗ ಸೊ ಇದ್ರ ಬಗ್ಗೆ ಡೀಟೇಲ್ ಆಗಿ ಹೇಳೋಣ. ವಿಚ್ ಅಮಂಗ್ ದ ಫಾಲೋಯಿಂಗ್ ಇಸ್ ನಾಟ್ ಅ ವ್ಯಾಲಿಡ್ ವೇರಿಯೇಬಲ್ ನೇಮ್ ಡಿಕ್ಲರೇಷನ್ ಅಂತ ಕೊಟ್ಟಿದ್ದಾರೆ. ಸೊ ನನ್ ಆಫ್ ದ ಮೆನ್ಷನ್. ಸೊ INT3A, ಸೊ INT-A3, INT-A3 ಅಂತ ಕೊಟ್ಟಿದ್ದಾರೆ. ಸೊ ಇದ್ರ ಬಗ್ಗೆ ರಿಸರ್ಚ್ ಮಾಡಿ ಕಮಿಂಗ್ ಕ್ಲಾಸಸ್ಗಳಲ್ಲಿ ಡೀಟೇಲ್ ಆಗಿ ಇದ್ರ ಬಗ್ಗೆ ಎಕ್ಸ್ಪ್ಲನೇಷನನ್ನು ಮಾಡೋಣ. ಹಾಗಾದರೆ ಯಾಕೆ ಇವತ್ತು ಈ ವಿಡಿಯೋನ ಹೆಲ್ಪ್ ಮಾಡ್ತಾ ಇದ್ದೀವಿ ಅಂತಂದರೆ ಓನ್ಲಿ ಬಿಕಾಸ್ ಆಫ್ ಐಡಿಯಾ ಬರಬೇಕು ಕಂಪ್ಯೂಟರ್ ಮೇಲೆ ಯಾವ ಟೈಪ್ ಆಫ್ ಕ್ವಶನ್ಸ್ಗಳು ಬಂದಿದೆ ಎಕ್ಸಾಮ್ಸಲ್ಲಿ ಪ್ರೀವಿಯಸ್ ಅಂತ. ಸೊ ಮುಂದಿನ ಪ್ರಶ್ನೆ ನೋಡೋಣ. ಪ್ರಶ್ನೆ ಸಂಖ್ಯೆ 20, ಲಾಸ್ಟ್ ಕ್ವಶನ್ ಇದು. 20 ಕ್ವಶನಲ್ಲಿ ಸೊ ಇಲ್ಲೂ ಕೂಡ ಒಂದು ಕೋಡಿಂಗ್ ಆಸ್ ವೆಲ್ ಆಸ್ ಡಿಕೋಡಿಂಗ್ ಕೇಳಿದ್ದಾರೆ. ಔಟ್ಪುಟ್ ಆಫ್ ದ ಫಾಲೋಯಿಂಗ್ ಕೋಡ್ ಅಂತ ಕೊಟ್ಟಿದ್ದಾರೆ. ಇಲ್ಲೂ ಕೋಡ್ ಇದೆ, ಇದೊಂದು ಕೋಡ್. ಸೊ ಇದೊಂದು ಕೋಡ್. ಸೊ ಈ ಕೋಡಲ್ಲಿ ಸೊ ಔಟ್ಪುಟ್ ಏನಿದೆ, ಹಾಯ್, ಹೌ ಆರ್ ಯು, ಹೆಲೋ, ಇವೆಲ್ಲವೂ ಇದೆ. ಹಾಯ್, ಹೌ ಆರ್ ಯು, ಹೆಲೋ. ಸೊ ಇಲ್ಲಿ ಔಟ್ಪುಟ್ ಏನು ಅಂತಂದರೆ ಹಾಯ್ ಹೆಲೋ ಔಟ್ಪುಟ್ ಆಗುತ್ತೆ. ಹಾಯ್ ಹೆಲೋ ಅನ್ನೋದು ಔಟ್ಪುಟ್ ಆಗುತ್ತೆ. ಹಾಯ್ ಹೆಲೋ. ಸೊ ಇಲ್ಲಿ ನೋಡಿ PRINTF. ಸೊ PRINTF ಇದು ಸೇಮ್ ಬರೆದಿದ್ದಾರೆ. ಸೊ ಇದು ರಿಪ್ಲೇಸ್ ಆಗುತ್ತೆ. ಸೊ ಹೌ ಆರ್ ಯುಗೆ ರಿಪ್ಲೇಸ್ ಆಗುತ್ತೆ ಹಾಯ್ ಹೆಲೋ. ಹಾಯ್ ಹೆಲೋ ರಿಪ್ಲೇಸ್ ಆಗುತ್ತೆ. ಇಫ್ X = 0 ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ X ವ್ಯಾಲ್ಯೂ ನೋಡ್ಕೋಬೇಕಾಗುತ್ತೆ. INT X = 0 ಅಂತ ಇದೆ. ಇದ್ರ ಬಗ್ಗೆ ಕೂಡ ಕಮಿಂಗ್ ಡೇಸಲ್ಲಿ ಪ್ರೋಗ್ರಾಮಿಂಗ್ ಬಗ್ಗೆ ಡಿಸ್ಕಸ್ ಮಾಡುವಾಗ, ಕೋಡಿಂಗ್ ಬಗ್ಗೆ, ಡಿಕೋಡಿಂಗ್ ಬಗ್ಗೆ ಮಾತನಾಡುವಾಗ ಡೀಟೇಲ್ ಆಗಿ ಮಾತನಾಡೋಣ. ಯಾವ ಟೈಪ್ ಆಫ್ ಕ್ವಶನ್ಸ್ಗಳು ಬರ್ತಾ ಇದೆ, ಹೇಗೆ ಬರ್ತಾ ಇದೆ, ಯಾಕೆ ಈ ಒಂದು ಆನ್ಸರ್ ಆಗುತ್ತೆ ಅಂತ.
ಸೊ ಇಷ್ಟು 2017ರ KPTCLನ ಒಂದು ಜೂನಿಯರ್ ಅಸಿಸ್ಟೆಂಟ್ ಬ್ಯಾಚ್ 1ರ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವಂತಹ ಒಂದು 20 ಕಂಪ್ಯೂಟರ್ ಲಿಟರಸಿ ಕಂಪ್ಯೂಟರ್ ಸಾಕ್ಷರತೆ ಬಗ್ಗೆ ಪ್ರಶ್ನೆಗಳಾಗಿರುತ್ತೆ. ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಈ ಒಂದು ನಾಲೆಡ್ಜನ್ನು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಕೂಡ ಶೇರ್ ಮಾಡ್ಕೊಳ್ಳಿ. ಹಾಗೆ ನೀವೇನಾದರೂ ಈ ಒಂದು ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ರೆ ಸೊ ಒಂದು ಕಂಪ್ಯೂಟರ್ ಮೇಲೆ ಆದಷ್ಟು ಫೋಕಸ್ ಆಗಿ ಸ್ಟಡಿ ಮಾಡಿ, ಡೈಲಿ ಅಟ್ಲೀಸ್ಟ್ ಹಾಫ್ ಆನ್ ಅವರ್ 1 ಅವರ್ ಕಂಪ್ಯೂಟರ್ ಬಗ್ಗೆ ಸ್ಟಡಿ ಮಾಡಿ. ಹಾಗೆ ನೀವಿನ್ನೂ ಜಾಯಿನ್ ಟು ಲರ್ನ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂತಂದರೆ ಕೆಳಗಡೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದರ ಮುಂದ್ಗಡೆ ಬೆಲ್ ಐಕಾನ್ ಇದೆ, ಗಂಟೆ ಚಿತ್ರ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಆಲ್ ನೋಟಿಫಿಕೇಶನ್ ಅಂತ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಹೀಗೆ ಮಾಡಿದ್ರೆ ಮಾತ್ರ ಪ್ರತಿದಿನ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ಗಳು ನಿಮ್ಮ ಮೊಬೈಲ್ಗೆ ಬರುತ್ತೆ, ಇಲ್ಲಾಂದರೆ ಬರೋದಿಲ್ಲ. ಹಾಗೆ ಜಾಯಿನ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಸಿವಿಲ್, PSIಗೆ, PCಗೆ, ಈವನ್ KPTCLನ ಅಸಿಸ್ಟೆಂಟ್ ಇಂಜಿನಿಯರ್, ಜೂನಿಯರ್ ಇಂಜಿನಿಯರ್, ಈವನ್ ಜೂನಿಯರ್ ಅಸಿಸ್ಟೆಂಟ್ ಎಲ್ಲ ಒಂದು ಎಕ್ಸಾಮ್ಗಳಿಗೆ ಹೆಲ್ಪ್ ಆಗುವಂತಹ 1400 ಜನರಲ್ ಅವೇರ್ನೆಸ್ ಕ್ವಶನ್ಸ್ಗಳನ್ನು ಡಿಸ್ಕಸ್ ಮಾಡಿರ್ತೇವೆ. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ಅಲ್ಲಿ ಕೂಡ ವಿಸಿಟ್ ಮಾಡಿ ನೋಡ್ಕೋಬಹುದು. ಹಾಗೆ ಇನ್ನೂ ಹಳೆಯ ಕ್ವಶನ್ ಪೇಪರ್ಗಳ ಒಂದು ಲಿಂಕನ್ನು ಕೂಡ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ದಯವಿಟ್ಟು ವಿಸಿಟ್ ಮಾಡಿ ನೋಡ್ಕೋಬಹುದು. ಹಾಗೆ ಜಾಯಿನ್ ಟು ಲರ್ನ್ ಯೂಟ್ಯೂಬಿಂದ ಸೊ ಜೂನಿಯರ್ ಅಸಿಸ್ಟೆಂಟ್ ಹುದ್ದೆಗಳಿಗೆ 450 ರೂಪಾಯಿನ ಒಂದು ವಾಟ್ಸ್ಆ್ಯಪ್ ಗ್ರೂಪ್ನ ಒಂದು ಕೋರ್ಸನ್ನು ಲಾಂಚ್ ಮಾಡ್ತೇವೆ. ಈ ಕೋರ್ಸ್ನಲ್ಲಿ ಒಂದು PDF ನೋಟ್ಸ್ ಸಿಗ್ತಾ ಇರುತ್ತೆ. ಸೊ PDF ನೋಟ್ಸ್ ಅವೈಲೇಬಲ್ ಇರುತ್ತೆ. ಯಾರಿಗಾದರೂ ಈ ಒಂದು ಕೋರ್ಸ್ ಜೂನಿಯರ್ ಅಸಿಸ್ಟೆಂಟ್ಗೆ ಪ್ರಿಪೇರ್ ಆಗ್ತಾ ಇದ್ದರೆ ಈ ಒಂದು ಕೋರ್ಸ್ಗೆ ಜಾಯ್ನ್ ಆಗ್ಬೋದು. ಸೊ ನಿಮಗೆ ಒಂದು ವಾಟ್ಸ್ಆ್ಯಪ್ ಮೆಸೇಜ್ ಮಾಡೋದ್ರ ಮುಖಾಂತರ ಜಾಯ್ನ್ ಆಗ್ಬೋದು. 450 ರೂಪೀಸ್ ಫೋನ್ಪೇ ಮಾಡಿ, ಸ್ಕ್ರೀನ್ಶಾಟ್ ನಿಮ್ಮ ಹೆಸರು ಹಾಗೂ ಜೂನಿಯರ್ ಅಸಿಸ್ಟೆಂಟ್ ಅಂತ ಒಂದು ವಾಟ್ಸ್ಆ್ಯಪ್ ಮೆಸೇಜ್ ಮಾಡೋದ್ರ ಮುಖಾಂತರ ಜಾಯ್ನ್ ಆಗ್ಬೋದು. ಕಾಲ್ ಮಾಡಿ ಎನ್ಕ್ವೈರಿ ಕೂಡ ಮಾಡ್ಬೋದು. 779501401409 ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೂಡ ನಂಬರ್ ಕೊಟ್ಟಿರ್ತೀನಿ, ಅಲ್ಲಿ ಕೂಡ ವಿಸಿಟ್ ಮಾಡಿ ನಂಬರನ್ನು ನೋಡ್ಕೊಳ್ಳಿ, ಸರಿಯಾಗಿ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು. ಇವನ್ ವಾಟ್ಸಪ್ ಮೆಸೇಜ್ ಕೂಡ ಮಾಡ್ಬೋದು. ಆದಷ್ಟು ವಾಟ್ಸಪ್ ಮೆಸೇಜ್ ಮಾಡಿ. ಕಾಲ್ ಮಾಡೋ ಹಾಗಿದ್ರೆ ಈವ್ನಿಂಗ್ 6 PM ಇಂದ 9 PM ವರೆಗೂ ಕಾಲ್ ಮಾಡ್ಬೋದು. 6 PM ಟು 9 PM ಕಾಲ್ ಮಾಡ್ಬೋದು. ಇವನ್ ಸಪೋಸ್ ಕಾಲ್ ರಿಸೀವ್ ಮಾಡಲಿಲ್ಲ ಅಂದರೂ ಕೂಡ ಸೊ ನಿಮ್ಮ ಮೆಸೇಜಸ್ಗಳಿಗೆ ರಿಪ್ಲೈ ಇರುತ್ತೆ, ವಾಟ್ಸಪ್ಪಲ್ಲಿ ಕೂಡ ಮೆಸೇಜ್ ಮಾಡ್ಬೋದು ಅಂತ ಹೇಳ್ತಾ, ಸೊ ಹಾಗೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಜಾಯಿನ್ ಟು ಲರ್ನ್ ಟೆಲಿಗ್ರಾಮ್ ಲಿಂಕನ್ನು ಕೊಟ್ಟಿರ್ತೀನಿ, ಅಲ್ಲಿ ಕೂಡ ಜಾಯ್ನ್ ಆಗಿ ಫಾಲೋ ಮಾಡಿ. ಹಾಗೆ ಇವನ್ ಇನ್ಸ್ಟಾಗ್ರಾಮಲ್ಲಿ ಕೂಡ ಜಾಯಿನ್ ಟು ಲರ್ನ ಫಾಲೋ ಮಾಡಿ ಅಂತ ಹೇಳ್ತಾ, ಮತ್ತೆ ಮುಂದಿನ ಸೆಷನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ. ಧನ್ಯವಾದಗಳು.